ಹಾಯ್ ಹಲೋ ಫ್ರೆಂಡ್, ಬನ್ನಿ ಇವತ್ತು ನಾನು ಬಟಾಣಿ ಉಸ್ಲಿ ಮಾಡೋಣ ಅಂತ ಹಸಿಮೆಣಸಿನ್ಕಾಯಿ, ಶುಂಠಿ, ಹಾಗೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕಾಳುಮೆಣಸು, ಜೀರಿಗೆ 1 ಸ್ಪೂನು ಜೀರಿಗೆ ಮತ್ತು 1 ಕಪ್ಪು ಬಟಾಣಿ ತೊಗೊಂಡಿದ್ದೀನಿ ನೋಡಿ ನಾನು. ಎಲ್ಲಿದು ಮೆಂತ್ಯ ಸ್ವಲ್ಪ 10 ಕಾಳು ಮೆಂತ್ಯ ಹಾಕ್ಕೊಳ್ಳಿ. ಜೀರಿಗೆ, ಮೆಣಸು, ಮೆಂತ್ಯ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಅರ್ಧ ಈರುಳ್ಳಿ ಎಲ್ಲ ಮಿಕ್ಸಿ ಜಾರ್ಗೆ ಹಾಕಿ ನಾನು ನೋಡಿ ಇದು ತರಿಯಾಗಿ ಪೇಸ್ಟ್ ಮಾಡ್ಕೊಂಬಂದಿಟ್ಟಿದ್ದೀನಿ. ಒಂದು ಕುಕ್ಕರ್ ಇಟ್ಟು ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಟಪಟ ಅನ್ನಲಿ. ಸಾಸಿವೆ ಚಟಪಟ ಅಂದಮೇಲೆ ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕೋಣ. ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಸ್ವಲ್ಪ ಬಾಡಿಸೋಣ. ಚೆನ್ನಾಗಿ ಬಾಡಿದ ನಂತರ ಸಿಂಪಲಾಗಿ ಮಾಡ್ಕೋಬಹುದು. ಬೇಗನೆ ಒಂದೇ ಶಾಟಲ್ಲಿ ಆಗಿಬಿಡುತ್ತೆ. ಬಟಾಣಿ ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ಬಟಾಣಿ ಉಸ್ಲಿ ನೋಡಿ. ಇವಾಗ ಈರುಳ್ಳಿ ಬಾಡ್ಕೋತಾ ಇದೆ. ಈರುಳ್ಳಿ ಬಾಡಿಸಿದ ನಂತರ ಸ್ವಲ್ಪ ನೋಡಿ ಇದು ರುಬ್ಬಿದ್ನಲ್ಲ ಆವಾಗಲೇ ಅದನ್ನು ಹಾಕಿ ಮಸಾಲೆ, ಶುಂಠಿ, ಬೆಳ್ಳುಳ್ಳಿ, ಅರ್ಧ ಈರುಳ್ಳಿ, ಸ್ವಲ್ಪ ಮೆಣಸು, ಸ್ವಲ್ಪ ಮೆಂತ್ಯ ಎಲ್ಲ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಅದನ್ನು ಹಾಕಿ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡುವಾಗ ಅದ್ರ ಜೊತೆನೇ ಅರಿಶಿನದ ಪುಡಿ ಹಾಕ್ಕೊಳ್ಳಿ. ಅರಿಶಿನದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸಿದ ನಂತರ ಬಟಾಣಿ 1 ಕಪ್ ತೊಗೊಂಡಿದ್ದೀನಿ. ಬಟಾಣಿ ಕೂಡ ಹಾಕಿ ಬಟಾಣಿನೂ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸಿ. ಪ್ಲೀಸ್ ಫ್ರೆಂಡ್, ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್. ಹಾಗೆ ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸ್ಗೆಲ್ಲ ನನ್ನದು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್. ಈಗ ನಾನು ಇದಕ್ಕೆ ಬಟಾಣಿ ಎಲ್ಲ ಫ್ರೈ ಆದಮೇಲೆ ಒಂದು ಚಿಕ್ಕ ಸ್ಪೂನ್ 2 ಸ್ಪೂನು ಕೊಕೊನಟ್ಟು ಫ್ರೆಶ್ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ಮತ್ತು ಹಾಗೆ ಕೊತ್ತಂಬರಿ ಕೂಡ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ನೀವು ಇಷ್ಟದ ಪ್ರಕಾರ ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. ನಾನೊಂದು ಅರ್ಧ ಹಿಡಿಯೋಷ್ಟು ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಸ್ವಲ್ಪ ಈ ಮಿಕ್ಸಿ ಜಾರಿಗೆ ರುಬ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು 1/4 ಗ್ಲಾಸಷ್ಟು ಅದಕ್ಕೆ ಹಾಕಿ ಮಿಕ್ಸ್ ಕೊಟ್ಟು ಲಿಡ್ ಮುಚ್ಚಿ 2 ವಿಜಿಲ್ ಕೂಗಿಸಿದ್ರೆ ಪಟ್ ಅಂತ ರೆಡಿ ಆಗಿಬಿಡುತ್ತೆ ನಮ್ಮ ಬಟಾಣಿ ಉಸ್ಲಿ. ರೊಟ್ಟಿ ಜೊತೆ, ಚಪಾತಿ ಜೊತೆ, ಪೂರಿ ಜೊತೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಮಾಡ್ಕೊಂಡು ನೋಡಿ ಫ್ರೆಂಡ್, ಎಷ್ಟು ರುಚಿ ಇರುತ್ತೆ. ಅವರೆಕಾಳು ಉಸ್ಲಿಗಿನ್ನ ತುಂಬಾ ಡಿಫ್ರೆಂಟ್ ಟೇಸ್ಟ್ ಇತ್ತು. ನಾನು ಚಪಾತಿ ಜೊತೆ ಮಾಡಿದ್ದೆ. ಓಕೆನಾ ಫ್ರೆಂಡ್, ಒಂದು ಸಲ ಮಾಡಿ ನೋಡಿ. ಬನ್ನಿ ಇವಾಗ ಹೇಗಾಗಿದೆ ನೋಡೋಣ ನಮ್ಮ ಬಟಾಣಿ ಉಸ್ಲಿ. ವಾವ್, ಸೂಪರಾಗಿದೆ ನೋಡಿ. ನಾನು ಸ್ವಲ್ಪನೇ ಮಾಡಿದ್ದೆ, ಇಬ್ಬರೇ ಅಲ್ವಾ. ನೋಡಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಮಾಡ್ಕೊಂಡ ನಂತರ ನಿಮಗೆ ತೋರಿಸ್ತೀನಿ ಬಟಾಣಿ ಉಸ್ಲಿ ಹೇಗಿದೆ ಅಂತ. ನೋಡಿ ಇವಾಗ ಸರ್ವ್ ಮಾಡಿದಾಯಿತು. ಓಕೆನಾ ಫ್ರೆಂಡ್, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಮಾಡ್ಕೊಂಡು ನೋಡಿ ಫ್ರೆಂಡ್. ಸಬ್ಸ್ಕ್ರೈಬ್ ಮಾಡಿ ನೋಡಿ. ಝೂಮಲ್ಲಿ ಒಮ್ಮೆ ನೋಡ್ಕೊಂಬಂದ್ಬಿಡಿ ಬಟಾಣಿ ಉಸ್ಲಿ. ಓಕೆ, ಥ್ಯಾಂಕ್ ಯು. ಬಾಯ್ ಫ್ರೆಂಡ್.